ಸೊ ಕಷ್ಟ ಇವತ್ತು ಪಟ್ರೆ ಸೊ ಗೆಲುವು ನಾಳೆ ಇರ್ತದೆ. ಈ ಯಾವುದೇ ಕೆಲಸ ಅಲ್ಲಿದ ಸೊ ಗೈಸ್ ಹೆಂಗೆ ಹೇಳತ್ತೀನಿ ಅಂತಂದ್ರೆ ಸೊ ಯಾವುದೇ ಕೆಲಸ ಅಲ್ಲಿ ಯಾವುದೇ ಕೆಲಸ ಅಲ್ಲಿ ಸೊ ಒಂದು ಕೆಲಸ ಮಾಡತ್ತೀನಿ ಅಂತ ಅದನ್ನು ಫೋಕಸ್ ಇಟ್ಟು ಕೆಲಸ ಮಾಡಿ ಮುಗಿಸ್ಬೇಕು. ಓಕೆನಾ. ಈಗಿನ ರಿಯಾಲಿಟಿ ಒಳಗೆ ಬಂದು ಹೇಳ್ಬೇಕಂತಂದ್ರೆ ಈಗಿನ ರಿಯಾಲಿಟಿ ಒಳಗೆ ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಸ್ಕಿಲ್ಸು ಎಲ್ಲ ಯೂಸ್ ಮಾಡಿ ನೀವು ಮಾತ್ರ ಸೊ ಇವತ್ತು ಕಷ್ಟ ಬೀಳಪ್ಪ ಮುಂದೊಂದು ದಿನ ಕಷ್ಟ ಬಿದ್ದು ಮಾಡಿರಾತು ಎಲ್ಲ ಗೆದ್ರಾತು. ಇವತ್ತೇನು ಬೇಡ ಮುಂದೊಂದು ದಿವಸ ಕಷ್ಟ ಬಿದ್ದು ಕೆಲಸ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಿ ಕಷ್ಟ ಬಿದ್ದು ಮುಂದೊಂದು ದಿನ ಕೆಲಸ ಮಾಡಿರಾತು ಮುಂದೊಂದು ದಿನ ಗೆದ್ರಾತು ಅನ್ಕೊಂಡ್ರೆ ಸೊ ನೀವು ಫೇಲ್. ಈಗ ನೀವು ಕಷ್ಟ ಬೀಳಲಿವಾದ್ರೆ ಏನು ಸಿಗುತ್ತಾ ಫಸ್ಟ್ ಆಫ್ ಆಲ್ ನಂಗೆ ಅದು ಹೇಳಿ ಕಮೆಂಟ್ ಒಳಗೆ. ಈಗ ಇವತ್ತು ಕಷ್ಟ ಬೀಳಿಲ್ಲ ಅಂದ್ರೆ ನಿಮಗೆ ಏನು ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ಈಗಿನ ಕಾಲದಾಗಂತೂ ಸೊ ಸ್ಕಿಲ್ಸು ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಸ್ಕಿಲ್ಸು ಬ್ರೈನ್ ಉಪಯೋಗಿಸಿ ಕೆಲಸ ಮಾಡಬೇಕು. ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸುಸ್ವಾಗತ ಗೈಸ್. ಸೊ ಗೈಸ್ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ ಕಷ್ಟ ಇಂದು ಗೆಲುವು ನಾಳೆ ಅಂತೇಳಿ ಕಂಟೆಂಟ್. ಸೊ ಸೀದಾ ಮ್ಯಾಟ್ರ್ ಬರೋಣ. ಸೊ ಸೀದಾ ಮ್ಯಾಟ್ರ್ ಬಗ್ಗೆ ಮಾತಾಡೋಣ ಬನ್ನಿ ಗೈಸ್. ಸೊ ಕಷ್ಟ ಇವತ್ತು ಪಟ್ರೆ ಸೊ ಗೆಲುವು ನಾಳೆ ಇರ್ತೈತಿ ಅಂತಲ್ಲ. ಸೊ ಹೆಂಗಂದ್ರೆ ಇವತ್ತು ಕಷ್ಟ ಬೀಳ್ರಿ ಸೊ ಮುಂದೊಂದು ದಿನ ಸುಖ ಮಾಡಿ ಅಂದ್ರೇನು ಮುಂದೊಂದು ದಿನ ಕಷ್ಟ ಅನ್ನೋದು ಇರಲ್ಲ. ಇವತ್ತು ಕಷ್ಟಪಟ್ರೆ ಮುಂದೆ ಕಷ್ಟ ಇರಲ್ಲ, ಮುಂದೆ ಆರಾಮ ಇರ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂತಂದ್ರೆ ಸೊ ಇವತ್ತು ಯಾವುದೇ ಕೆಲಸ ಅಲ್ಲಿ ಏನೇ ಆಗಲಿ ಸೊ ಇವತ್ತು ಕಷ್ಟ ಬೀಳ್ಬೇಕು. ಸೊ ನಾಳೆ ಗೆಲುವು ಪಕ್ಕ ಹೌದೇ. ಇವತ್ತು ಕಷ್ಟಪಟ್ಟು ನಾಳೆ ಗೆಲುವು ಅಂತ ಹಂಗಲ್ಲ. ಸೊ ಪ್ರತಿದಿನ ಕಷ್ಟ ಬೀಳ್ತಾ ಇರಬೇಕು. ಮುಂದೊಂದು ದಿನ ಗೆಲುವು ಫಿಕ್ಸ್. ಓಕೆನಾ. ಈ ಯಾವುದೇ ಕೆಲಸ ಅಲ್ಲಿದ ಸೊ ಗೈಸ್ ಹೆಂಗೆ ಹೇಳತ್ತೀನಿ ಅಂತಂದ್ರೆ ಸೊ ಯಾವುದೇ ಕೆಲಸ ಅಲ್ಲಿ ಯಾವುದೇ ಕೆಲಸ ಅಲ್ಲಿ ಸೊ ಒಂದು ಕೆಲಸ ಮಾಡತ್ತೀನಿ ಅಂತ ಅದನ್ನು ಫೋಕಸ್ ಇಟ್ಟು ಕೆಲಸ ಮಾಡಿ ಮುಗಿಸ್ಬೇಕು. ಓಕೆನಾ. ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು, ಸ್ಮಾರ್ಟ್ ವರ್ಕ್ ಯೂಸ್ ಮಾಡಬೇಕು. ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಎಲ್ಲ ಯೂಸ್ ಮಾಡಿ ಸೊ ಇವತ್ತು ಕಷ್ಟ ಬಿದ್ದು ನಾಳೆ ಗೆಲುವನ್ನು ಪಡ್ಕೋಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಯ್ಯೋ ತಗೊಂಡು ಅಂತ ಅನ್ಕೋಬೋದು ನೀವು. ಸೊ ನಾನು ನಾನು ಹೇಳೋದಷ್ಟು ನಾನು ಹೇಳ್ತೀನಿ. ರಿಯಾಲಿಟಿ ಹೆಂಗೈತಿ ನಾನು ಹಂಗೆ ಹೇಳ್ತೀನಿ. ಸೊ ಇವತ್ತು ಈಗಿನ ಕಾಲ ಬಂದಾಗ ಈಗಿನ ರಿಯಾಲಿಟಿ ಹೇಳಿದಾಗ ಇವತ್ತು ಕಷ್ಟ ಬಿದ್ದರೆ ನಾಳೆ ನೀನು ಆರಾಮ ಬರೋದು, ನಾಳೆ ಗೆಲ್ಲೋದು. ಸೊ ಇವತ್ತು ಹಾರ್ಡ್ ವರ್ಕ್ ಮಾಡಲಿಲ್ಲಪ್ಪ ಅಂತಂದ್ರೆ ಮುಂದೊಂದು ದಿನ ಬೀಳ್ತಿ. ಅದಕ್ಕೆ ಆಗೋದು. ಸೊ ನೀವೇನು ಹೇಳ್ತಾನೆ ಅನ್ಬೋದು. ಸೊ ಮುಂದೊಂದು ದಿನ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ. ಮೇನ್ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್. ಓಕೆ. ಈಗಿನ ರಿಯಾಲಿಟಿ ಒಳಗೆ ಬಂದು ಹೇಳ್ಬೇಕಂತಂದ್ರೆ ಈಗಿನ ರಿಯಾಲಿಟಿ ಒಳಗೆ ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಸ್ಕಿಲ್ಸು ಎಲ್ಲ ಯೂಸ್ ಮಾಡಿ ಇವತ್ತು ಕಷ್ಟ ಬಿದ್ದು ಸೊ ಮುಂದೊಂದು ದಿನ ಖುಷಿಯಾಗಿರ್ಬೇಕು. ಯಾಕಪ್ಪ ಇವತ್ತು ಅಂತ ಅದನ್ನು ಹೇಳ್ತೀನಿ ಅಂದ್ರೆ ಸೊ ಈಗಿನ ರಿಯಾಲಿಟಿ ಒಳಗೆ ಈಗಿನ ಕಾಲದೊಳಗೆ ಇವತ್ತು ಕಷ್ಟ ಬೀಳಿಲ್ಲಪ್ಪ ಅಂತಂದ್ರೆ ಏನು ಫಾಯ್ದೆ ಇಲ್ಲ, ಏನು ಕೆಲಸನೇ ಇಲ್ಲ. ಇವತ್ತು ಕಷ್ಟ ಬಿದ್ದು ಕೆಲಸ ಮಾಡಿದ್ರೆ ಸೊ ಮುಂದೊಂದು ದಿನ ಗೆಲುವು ಈಗಿನ ಕಾಲದಾಗ ಫಿಕ್ಸ್ ಇದೆ. ಏನು ಫಿಕ್ಸ್. ಇವತ್ತು ಕಷ್ಟ ಬಿದ್ದರೆ ಮುಂದೊಂದು ದಿವಸ ಗೆಲುವು. ಅದು ಈಗಿನ ಕಾಲದಾಗ ಭಾಳ ಐತಿ. ಕಷ್ಟ ಬೀಳೋದು ದುಡಿಯೋದು ಭಾಳ ಐತಿ. ಚೆಕ್ ಮಾಡ್ಕೊಳ್ಳಿ ರಿಯಾಲಿಟಿ ಒಳಗೆ. ಸೊ ಪಕ್ಕ ರಿಯಾಲಿಟಿ ಹೇಳ್ತೀನಿ ನಾನು. ಸೊ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ನೀವು ಮಾತ್ರ ಸೊ ಇವತ್ತು ಕಷ್ಟ ಬೀಳಪ್ಪ ಮುಂದೊಂದು ದಿನ ಕಷ್ಟ ಬಿದ್ದು ಮಾಡಿರಾತು ಎಲ್ಲ ಗೆದ್ರಾತು. ಇವತ್ತೇನು ಬೇಡ ಮುಂದೊಂದು ದಿವಸ ಕೆಲಸ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಿ ಕಷ್ಟ ಬಿದ್ದು ಮುಂದೊಂದು ದಿನ ಕೆಲಸ ಮಾಡಿರಾತು ಮುಂದೊಂದು ದಿನ ಗೆದ್ರಾತು ಅನ್ಕೊಂಡ್ರೆ ಸೊ ನೀವು ಫೇಲ್. ಇವತ್ತೇನು ಈಗ ಈ ಸದ್ಯ ಹಿಂದಿನಿಂದ ಸ್ಟಾರ್ಟ್ ಮಾಡ್ತಿರಲ್ಲ ಇವತ್ತು ಸ್ಟಾರ್ಟ್ ಮಾಡಿರಿ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಮುಂದೊಂದು ದಿನ ಫಿಕ್ಸ್ ನಿಮಗೇನಪ್ಪ ಏಜ್ ಆಗೋ ಟೈಮಿಗೆ ಆರಾಮ್ ಇರ್ತೀರ. ಸೊ ಆ್ಯಂಡ್ ಗೆಲ್ತೀರ. ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಗೆಲ್ಬೇಕನ್ನೋರು ಕಷ್ಟ ಬಿದ್ದೇ ಗೊತ್ತಾರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇವತ್ತು ಕಷ್ಟ ಬೀಳ್ಬೇಕು, ಮುಂದೊಂದು ದಿನ ನುಡ್ರಾಗ ಅನ್ಬಾರ್ದು. ಇವತ್ತು ಕಷ್ಟ ಬಿದ್ದು ಮುಂದೊಂದು ದಿನ ಗೆಲುವು ನೋಡ್ಬೇಕು. ಸೊ ಮುಂದೆ ಕಷ್ಟ ಬೀಳೋದಲ್ಲ, ಇವತ್ತು ಕಷ್ಟ ಬಿದ್ದು ಮುಂದೆ ಗೆಲುವು ನೋಡ್ಬೇಕು. ಓಕೆನಾ. ಅಷ್ಟೇ ನಾನು ಹೇಳೋದು. ಸೊ ಇವತ್ತು ಕಷ್ಟ ಬಿದ್ದರೆ ನೀವು ಮುಂದೆ ಬರ್ತೀರಿ, ಗೆಲ್ತೀರಿ. ಇಲ್ಲ ಅಂದ್ರೆ ಇಲ್ಲ. ಕಷ್ಟ ಬೀಳ್ರಿ ಇವತ್ತಿಂದ. ಸೊ ಕೆಲಸ ಮಾಡಿರಿ. ಇವತ್ತು ಕಷ್ಟಪಟ್ಟು ನಾಳೆ ಗೆಲುವು ಫಿಕ್ಸ್ 100%. ಪಕ್ಕ ರಿಯಾಲಿಟಿ ಮ್ಯಾನ್ನ ರಿಯಾಲಿಟಿ ಕೊಡ್ತೀನಿ. ಓಕೆನಾ. ನೀವು ರಿಯಾಲಿಟಿ ತಿಳ್ಕೊಂಡು ನೋಡ್ಬೇಕಪ್ಪ ಅಂತಂದ್ರೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಸೊ ರಿಯಾಲಿಟಿ ಒಳಗೆ ಏನಿರುತ್ತೆ ಫಿಕ್ಸ್ ಅದ ಬರುತ್ತೆ ನನ್ನ ಚಾನಲಲ್ಲಿ.
ಸೊ ಕಂಟೆಂಟ್ ಹಂಗೆ ಇರ್ತಾವೆ. ಸೊ ಮೋಟಿವೇಶನ್ಸ್ ರಿಲೇಷನ್ಶಿಪ್ ಒಳಗೆ ಏನಾಕತಿ, ಸೊ ರಿಯಾಲಿಟಿ ಒಳಗೆ ಏನಾಕತಿ, ಸೊ ಎಲ್ಲನೂ ಎ ಟು ಝೆಡ್ ರಿಯಾಲಿಟಿ ಒಳಗೆ ರಿಯಾಲಿಟಿ ಬ್ಲಾಗ್ಸ್ ಇದ್ರಾಗ ಬರುತ್ತೆ. ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಆಗಿ ಇಟ್ಕೊಳ್ಳಿ. ಸೊ ಪಕ್ಕ ರಿಯಾಲಿಟಿ ಕೊಟ್ಟಿರ್ತಾನೆ ನಾನು. ಸೊ ಚೆಕ್ ಮಾಡ್ಕೊಳ್ಳಿ, ಆ ರಿಯಾಲಿಟಿ ಒಳಗೆ ಬರ್ತಾವಿಲ್ವೋ ಇವು ಅಂತೇಳಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಈಗ ನೀವು ಕಷ್ಟ ಬೀಳಲಿಲ್ಲ ಹೋದ್ರೆ ಏನು ಸಿಗುತ್ತಾ? ಫಸ್ಟ್ ಆಫ್ ಆಲ್ ನಂಗೆ ಅದು ಹೇಳಿ ಕಮೆಂಟ್ ಒಳಗೆ. ಕಷ್ಟ ಬೀಳಲೆ ಗೆಲುವಿಲ್ಲ, ಕಷ್ಟ ಬೀಳಲೆ ಎವ್ರಿ ಒನ್, ನೀ ಏನೋ ಮಾಡಿದ್ರು ಕಷ್ಟ ಬೀಳಬೇಕು, ಓಕೆನಾ. ಕಷ್ಟ ಬೀಳೋದು, ಹಾರ್ಡ್ ವರ್ಕ್ ಮಾಡೋದು, ಸ್ಮಾರ್ಟ್ ವರ್ಕು, ಸ್ಕಿಲ್ಸು, ಎ ಟು ಝೆಡ್ ಏನೇನು ಅದಲ್ಲ ಎಲ್ಲ ಉಪಯೋಗಿಸಿ. ಸೊ ಕಷ್ಟ ಬಿದ್ದು ನಾಳೆ ಗೆಲುವು ಫಿಕ್ಸ್, 100% ಕೊಡ್ತೀನಿ. ಸೊ 100% ರಿಯಾಲಿಟಿ ನಂದು, ಪಕ್ಕ ರಿಯಾಲಿಟಿ ಒಳಗೆ ಚೆಕ್ ಮಾಡ್ಕೊಳ್ಳಿ. ಸೊ ಪಕ್ಕ ಇದು ಬಂದ ಬರುತ್ತೆ. ಇವತ್ತು ನೀವು ಕಷ್ಟ ಬೀಳಿಲ್ಲ ನಾಳೆ ಅನುಭವಿಸ್ತೀರಿ, ಅದು ಮಾತ್ರ ಫಿಕ್ಸ್. ಸೊ ನಾ ಏನು ಮಾಡ್ತಾನೆ ಅನ್ನೋದು ನೀವು ಅನ್ಕೋಬೋದು, ಅದನ್ನ ಬಿಡಿ, ಅದು ಬಿಟ್ಟಾಕಿ. ಏನು ಮಾಡ್ತಾನೆ ಬಿಡಿ. ಸೊ ನಿಮಗೇನಪ್ಪ ಮೋಟಿವೇಶನ್ ಹೇಳತ್ತೀನಿ, ನಾನು ರಿಯಾಲಿಟಿ ಹೇಳತ್ತೀನಿ, ತಿಳ್ಕೊಳ್ಳಿ ಅಷ್ಟೇ. ಈಗ ಇವತ್ತು ಕಷ್ಟ ಬೀಳಿಲ್ಲ ಅಂದ್ರೆ ನಿಮಗೇನು ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್ ಈಗಿನ ಕಾಲದಾಗಂತೂ ಸೊ ಸ್ಕಿಲ್ಸು, ಹಾರ್ಡ್ ವರ್ಕು, ಸ್ಮಾರ್ಟ್ ವರ್ಕು, ಸ್ಕಿಲ್ಸು, ಬ್ರೈನ್ ಉಪಯೋಗಿಸಿ ಕೆಲಸ ಮಾಡಬೇಕು. ಸೊ ಕಷ್ಟ ಬೀಳಬೇಕು, ಕಷ್ಟ ಬಿದ್ದು ಸೊ ಹೆಂಗೆ ಕೆಲಸ ಮಾಡೋದು, ಮುಂದೆ ಹೆಂಗೆ ಬೆಳೆಯೋದು, ಸೊ ಇವೆಲ್ಲ ಇರಬೇಕು. ಮೇನ್ ಇವು ಬರ್ತಾವೆ ಇದ್ರಾಗ. ಸೊ ಒಳ್ಳೆ ನೀನು ಗೆಲ್ಲಬೇಕಪ್ಪ, ನಾ ಇವತ್ತು ಗೆಲ್ಲಬೇಕಂತಂದ್ರೆ ಸೊ ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕು ಎಲ್ಲ ಇರಬೇಕು. ಸೊ ನಾ ಗೆಲ್ಲಬೇಕಪ್ಪ, ಮುಂದೆ ಮಾಡಬೇಕು, ಅಚೀವ್ ಮಾಡ್ಬೇಕು, ಹಂಗೆ ಗೆಲ್ಲಬೇಕು. ನಾನು ಇವತ್ತು ಕಷ್ಟ ಬಿದ್ದರೆ ನಾಳೆ ಗೆಲುವು, ಇದಂತೂ ಫಿಕ್ಸ. ಸೊ ಹಂಗೆ ಇವತ್ತು ಕಷ್ಟ ಬಿದ್ದು ನಾಳೆ ಗೆಲ್ಲಬೇಕಪ್ಪ, ನಾ ಏನು ಮಾಡ್ಬೇಕು ಅದಕ್ಕೆ ತಲೆಯಾಗಿ ತೊಗೊಂಡು ನೀವು ಅದಕ್ಕೆ ಏನೇನು ಮಾಡ್ಬೇಕಲ್ಲ ಕಷ್ಟ ಬಿದ್ದು ಅವನ್ನೆಲ್ಲ ಮಾಡಿದ್ರೆ ಮುಂದೊಂದು ದಿನ ಗೆಲುವು ಫಿಕ್ಸ್. ಮಾತಿನಾಗ ಸುಲಭ, ಇವತ್ತು ಕಷ್ಟ ಬಿಟ್ಟರೆ ನಾಳೆ ಗೆಲುವು, ಅದು ಹೇಳಕ್ಕೆ ಸುಲಭ. ಓಕೆ, ಅದನ್ನು ಕೆಲಸ ಮಾಡ್ಬೇಕಲ್ಲ, ಸೊ ಹಾರ್ಡ್ ವರ್ಕ್ ಮಾಡ್ಬೇಕಲ್ಲ. ಸೊ ಕಷ್ಟ ಬಿದ್ದು ಹಾರ್ಡ್ ವರ್ಕ್ ಮಾಡಿ, ಸೊ ಅದನ್ನೆಲ್ಲ ಮಾಡಿರಿ. ಸೊ ಏನೇನು ಸ್ಕಿಲ್ಸ್ ಅದಾವೆ ನಿಮಗೆಲ್ಲ ಉಪಯೋಗಿಸಿ, ಸೊ ತಲೆ ಉಪಯೋಗಿಸಿ, ಬ್ರೈನ್ ಉಪಯೋಗಿಸಿ, ಎಲ್ಲ ಉಪಯೋಗಿಸಿ. ಸೊ ಹಾರ್ಡ್ ವರ್ಕ್ ಬಿದ್ದು, ಸೊ ಸ್ಮಾರ್ಟ್ ವರ್ಕ್ ಬಿದ್ದು, ಕಷ್ಟ ಬಿದ್ದು ಸೊ ಗೆಲ್ಲುರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಜಾಸ್ತಿ ಹೇಳಿದ್ರೆ ಏನಿಲ್ಲ ಇಲ್ಲ, ಓಕೆನಾ. ತಲೆ ಇರ್ಬೇಕು, ಈಗಿನ ದುನಿಯಾದಾಗ ಮಾತ್ರ ತಲೆ ಇರ್ಬೇಕು ಅಷ್ಟೇ. ನೀ ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಸೊ ಗೆಲ್ಲಬೇಕಂದ್ರೆ ಗೆಲ್ಲಬೇಕು, ಕಷ್ಟ ಬೀಳ್ಬೇಕಂದ್ರೆ ಕಷ್ಟ ಬೀಳಬೇಕು. ಸೊ ಎಲ್ಲದಕ್ಕೂ ನಿಂದಿರ್ಬೇಕು ಗಟ್ಟಿಯಾಗಿ. ಸೊ ಕಷ್ಟ ಬೀಳ್ಬೇಕಂದ್ರೆ ಬೀಳ್ಬೇಕು ಅಷ್ಟೇ, ಸಿಂಪಲ್. ಕಷ್ಟ ಬಿದ್ದು ಸೊ ಮುಂದೆ ಅಚೀವ್ ಮಾಡಬೇಕು. ಸೊ ಮುಂದೆ ಗೆಲ್ಲಬೇಕು ಕಷ್ಟ ಬಿದ್ದು. ಸೊ ಇವತ್ತು ಕಷ್ಟ ಬೀಳ್ರಿ ಅಂತ ಭಾಳ ಹೇಳ್ತೀನಿ ನಾನು. ಸೊ ಯಾಕಪ್ಪ ಈಗಿನ ದುನಿಯಾ ಹೆಂಗೈತೆ ಅಂತಂದ್ರೆ, ಇವತ್ತು ಕಷ್ಟ ಬೀಳೋರಿಗೆ ಬೆಲೆ ಐತಿ ಜಾಸ್ತಿ. ಸೊ ಈಗಿನ ದುನಿಯಾಕ್ಕೆ ಯಾವುದು ಬೇಕಪ್ಪ ಮೇನ್ ಅನ್ನೋದು, ಅದನ್ನು ಒಂದು ಬ್ಲಾಗಲ್ಲಿ ರಗಡು ಬ್ಲಾಗಲ್ಲಿ ಹೇಳೀನಿ. ಸೊ ಇಟ್ ಈಸ್ ಮನಿ, ಇದನ್ನು ಭಾಳ ವಿಡಿಯೋಸಲ್ಲಿ ಹೇಳೀನಿ. ಸೊ ತಿಳ್ಕೊಳ್ಳಿ. ಸೊ ಇವತ್ತು ಕಷ್ಟ ಬಿದ್ದು ನಾಳೆ ಗೆಲ್ರಿ, ಸೊ ಅಚೀವ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನನಗೆ ಹೊಳ್ಳಿ ಕ್ವಶನ್ ಹಾಕ್ರಿ, ನಡೆಯತ್ತ ನಾನು ಹೇಳ್ತೀನಿ ಒಳ್ಳೆ ಆನ್ಸರ್ ಅದಕ್ಕೆ. ಸೊ ನಾನು ಹೊಳ್ಳಿ ಕ್ವಶನ್ ಹಾಕ್ರಿ, ನಾನು ಹೇಳ್ತೀನಿ, ಅದು ಬಿಡ್ರಿ. ಸೊ ಹಾಕಲೇ ಹೇಳ್ಬಾರ್ದಂತ ಅಂದ್ರೇನು. ಸೊ ಹಂಗೆ ಬರುತ್ತೆ. ಯಾಕಪ್ಪ ಅಂತಂದ್ರೆ ಇವನು ಏನು ಮಾಡ್ತಾವನೆ, ನಮಗೆ ಹೇಳ್ತಾವನೆ ಅನ್ನಿಸ್ಬೋದು ನಿಮ್ಗೆ. ನೀವು ನಾನು ಕ್ವಶನ್ ಮಾಡಿ ಅವಾಗ ನಾನು ಹೇಳ್ತೀನಿ, ಅದು ಬಿಡಿ, ಬಿಟ್ಟಾಕಿ. ಸೊ ಕಷ್ಟ ಬೀಳೋದೊಂದೇ, ಗೆಲುವು ಒಂದೇ. ಸೊ ಕಷ್ಟ ಬೀಳಿ ಗೆಲುವು ಅಚೀವ್ ಮಾಡಿ ಅಷ್ಟೇ ನಾನು ಹೇಳೋದು. ಸೊ ಸಿಂಪಲ್, ಜಾಸ್ತಿ ಹೇಳೋಕ್ಕೆ ಇದ್ರಾಗ ಎರಡು ಮಾತಿಲ್ಲ. ಸೊ ನೀನು ಕಷ್ಟ ಬಿದ್ದು ಸೊ ಗೆಲುವು ಪಡ್ಕೊ, ಇಷ್ಟ ನಾನು ನಿಮಗೆ ಮೋಟಿವೇಶನ್ ಹೇಳೋದು. ಸೊ ನಾನು ರಿಯಾಲಿಟಿ ಬ್ಲಾಗ್ ಇರ್ತಾವೆ, ರಿಯಾಲಿಟಿ ಹೆಂಗೈತಿ ಹಂಗಿಲ್ಲ ಅದನ್ನಷ್ಟೇ ಹೇಳೋದು ನಾನು. ಸೊ ರಿಯಾಲಿಟಿ ಒಳಗೆ ಅರ್ಥ ಮಾಡ್ಕೊಂಡು ನೋಡ್ಬೇಕು. ಸೊ ಏನಾದರೂ ಎದನ್ನಾದರೂ ಸೊ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಎಲ್ಲಿ ಯಾವಾಗ ಏನು ಉಪಯೋಗಿಸ್ಬೇಕು, ಸೊ ಹೆಂಗೆ ತಲೆ ಉಪಯೋಗಿಸಿ ಕಷ್ಟ ಬಿದ್ದು ಹೆಂಗೆ ಗೆಲ್ಲಬೇಕು ಮುಂದೆ ಅನ್ನೋದು ಸ್ಕಿಲ್ಸ್ ಮುಖ್ಯ ಆಗುತ್ತೆ. ಸೊ ನಿಮಗೆ ಮೋಟಿವೇಶನ್ ಹೇಳೋದೇನಪ್ಪ ಅಂತಂದ್ರೆ, ಇವತ್ತು ಕಷ್ಟ ಬಿದ್ದು ನಾಳೆ ಗೆಲುವು, ಇದು ಮಾತನ್ನ ಹೇಳೋಕ್ಕೆ ಸುಲಭ. ಸೊ ಅಂತ ನಾನು. ಸೊ ಎಕ್ಸಾಂಪಲ್, ಈಗ ನೋಡಿರಿ, ಒಂದು ಕೆಲಸ ಮಾಡ್ತಿರ್ತೀವಿ, ಅದರ ಕಷ್ಟ ಬಿದ್ದು ಆದ್ಮೇಲೆ ನಿಮಗೊಂದು ಅದರಿಂದ ಫಲ ಸಿಕ್ತಪ್ಪ ಅಂತಿಟ್ಕೊಳ್ಳಿ, ಎಷ್ಟು ಖುಷಿ ಆಗುತ್ತೆ ಅವಾಗ ಹೇಳ್ರಿ, ಹೌದಲ್ಲ. ಅದಕ್ಕೆ ಇವತ್ತು ಕಷ್ಟ ಬಿದ್ದು ನಾಳೆ ಗೆದ್ರಿಪ್ಪ ಅಂತಂದ್ರೆ ನಿಮ್ಮ ಪ್ರೌಡ್ ಫೀಲ. ಸೊ ಅದಕ್ಕೆ ನಾನು ಹೇಳೋದು. ಸೊ ನನ್ನ ಮೋಟಿವೇಶನ್ ಇರುತ್ತೆ. ಸೊ ನಾನು ಮೋಟಿವೇಶನ್ ಹೇಳ್ತೀನಿ ನಿಮಗೆ. ಸೊ ರಿಯಾಲಿಟಿ ಒಳಗೆ ಭಾಳ ಮುಖ್ಯ ಐತಿ. ಸೊ ಏನಪ್ಪ, ನಿಂದ ಗೆಲುವು, ನಿಂದ ಅದು ಇದೆ ನೋಡಿಲ್ಲ, ಇಟ್ ಈಸ್ ಮನಿ ನೋಡ್ತಾರೆ, ಡಿಫ್ರೆಂಟ್ ನಿನ್ನ ಗೆಲುವು ನೋಡ್ತಾರೆ. ಸೊ ನೀ ಏನು ಮಾಡ್ತೀವಿ ಏನಿಲ್ಲ, ಮುಂದೊಂದು ದಿವಸ ನೀ ಏನು ಮಾಡ್ತೀವಿ ಏನಿಲ್ಲ ಅವನ್ನೆಲ್ಲ ನೋಡಿ ನಿನ್ನ ಅಳಿತ್ಯಾರ. ಅದಕ್ಕೆ ಸೊ ನೀನು ಇವತ್ತು ಕಷ್ಟ ಬಿದ್ದು ಮುಂದೆ ಗೆಲ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಸೊ ಇದೇ ಎಕ್ಸಾಂಪಲ್. ಇವತ್ತು ಕಷ್ಟ ಬಿದ್ದು 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 ಮುಂದೊಂದು ದಿವಸ ಗೆಲುವು ಸಿಗುತ್ತೆ. ಸೊ ಕಷ್ಟ ಬಿಡ್ರಿ ಅಷ್ಟೇ. ಸೊ ಇನ್ನೊಂದು ಏನು ಹೇಳಕ್ಕೆ ಅಂತಂದ್ರೆ, ಸೊ ಅವ್ರ ಇವರ ಅಂತ ನೀವು ಕುಂಡ್ರಬಾರ್ದು. ನಿನ್ನ ಕೆಲಸ ನೀ ಮಾಡ್ಬೇಕು, ಓಕೆನಾ? ನಿನ್ನ ಕೆಲಸ ನೀ ಮಾಡಬೇಕು. ನಮ್ಮ ಫ್ರೆಂಡ್ ಇನ್ನೊಬ್ರು ಸಹವಾಸ ಬಿಟ್ಬಿಡ್ರಿ, ಇನ್ನೊಬ್ರು ಸಹವಾಸ ಬಿಟ್ಟು ಸೊ ನಿನ್ನ ಕೆಲಸ ನೀನು ಕರೆಕ್ಟಾಗಿರ್ಬೇಕು. ಇನ್ನೊಬ್ರು ಸಹವಾಸ ಅಂದ್ರೆ ಬಿಟ್ಟು ಬಿಡ್ರಿ, ಅವ್ರು ಹಂಗಲ್ಲ. ಸೊ ನಿನ್ನ ಕೆಲಸ ನೀ ಕರೆಕ್ಟ್ ಇರ್ಬೇಕು, ಎಲ್ಲರ ಜೊತೆ ಇರ. ಸೊ ನಿನ್ನ ಕೆಲಸ ನೀ ಕರೆಕ್ಟ್ ಮಾಡ್ಕೊತ, ನಿಂದು ಏನು ಕೆಲಸ ಅದನ್ನು ಕರೆಕ್ಟ್ ಮಾಡ್ಕೊತ ಇರ, ಬೇಡ ನಂಗೆ. ಸೊ ಫೋಕಸ್ ಇಂಪಾಗ ಗೆಲುವಿನ ಕಡೆ ಇರ್ಬೇಕು ಜಾಸ್ತಿ. ಸೊ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡೋದು ಎಲ್ಲ ಬಿಟ್ಬಿಡ್ರಿ. ಸೊ ಬಿಟ್ಟು ಕಷ್ಟ ಬೀಳ್ರಿ, ಸೊ ಗೆಲುವು ಪಡ್ರಿ ಅಷ್ಟೇ. ನಾನು ಹೇಳೋದು ಇಷ್ಟೇ ವಿಡಿಯೋದಾಗ. ಸೊ ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ಭಾಳ ಹೇಳೋದ್ರಾಗ ಏನು ಉಪಯೋಗಿಲ್ಲ. ಸೊ ಈ ಮಾತನ್ನ ಹೇಳೋದು ಸುಲಭ ಆಗುತ್ತೆ. ಸೊ ಕಷ್ಟ ಬೀಳ್ರಿ, ಗೊತ್ತಾಗತ್ತೆ. ಸೊ ಕಷ್ಟ ಬೀಳಿಲ್ಲ ಅಂದ್ರೆ ಮುಂದೆ ನೀವು ಅನ್ಭವಿಸ್ತೀರಿ ಅಷ್ಟೇ ನಾ ಹೇಳೋದು. ಸೊ ಇವತ್ತು ಕಷ್ಟ ಬೀಳ್ರಿ, ನಾಳೆ ಗೆಲ್ರಿ ಅಷ್ಟೇ. ನಾ ಸಿಂಪಲ್ ಹೇಳೋದು. ಸೊ ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ಬ್ಲಾಗ್ ಎಂಡ್ ಮಾಡೋ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ಕು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ವಿಡಿಯೋಸ್ ವಾಚ್ ಮಾಡಿ. ಸೊ ರಿಯಾಲಿಟಿ ತಿಳ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸು ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವರು ರಿಯಾಲಿಟಿ ಏನಂತ ತಿಳ್ಕೊಳ್ಳಿ ಅಂತ ಹೇಳ್ತಾ. ಸೊ ನಾ ಹೇಳಿದ್ದು ಏನು ಅನ್ನಿಸ್ತು, ಏನು ಅನ್ನಿಸ್ತು ನಿಮಗೆ ಕಮೆಂಟ್ ಮೂಲಕ ತಿಳಿಸಿ. ಸರಿಯೋ ತಪ್ಪ ನಾ ಹೇಳಿದ್ದು, ಸೊ ಕಮೆಂಟ್ ಮೂಲಕ ಎಲ್ಲ ತಿಳಿಸಿ ಅಂತ ಹೇಳ್ತಾ ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ಅಷ್ಟೇ ಗೈಸ್ ಹೇಳೋದು ನಾನು. ಸೊ ಅಷ್ಟೇ ಹೇಳೋದು. ಸೊ ಜಾಸ್ತಿ ಏನು ಹೋಗಲ್ಲ. ಸೊ ನೆಕ್ಸ್ಟ್ ಬ್ಲಾಗ್ ಮತ್ತೆ ಇದೇ ಥರ ಬರುವ. ಅಲ್ಲಿವರೆಗೂ ಟಾಟಾ ಬಾಬಾ, ಸಿ ಯು.